ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಪಾವ್ ಬಜ್ಜಿ ಹೇಗೆ ಈಸಿಯಾಗಿ ಮನೇಲಿರೋ ಐಟಮ್ಸ್ ಯೂಸ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಪಾವ್ ಬಂದು ರೆಡಿಮೇಡ್ ಸೇವು ಮತ್ತು ರೆಡಿಮೇಡು ತೊಗೋಬೋದು. ಇದು ಶಾಪಲ್ಲಿ ನಿಮಗೆ ಲೋಕಲ್ ಶಾಪಲ್ಲಿ ಸಿಗುತ್ತೆ. ಸೇವು ಬಂದು ಆಪ್ಷನಲ್, ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಈಸಿಯಾಗಿ ಅಂತ ನೋಡೋಣ ಬನ್ನಿ. ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನು ಸಾಸಿವೆ, ಜೀರಿಗೆ, ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿರಿ. ಒಂದು ಈರುಳ್ಳಿ ಹಾಕಿ, ಅರ್ಧ ಕ್ಯಾಪ್ಸಿಕಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮ್ಯಾಟೊ, ಒಂದು ಸಣ್ಣ ಟೊಮ್ಯಾಟೊ, ಕ್ಯಾರೆಟ್ ಒಂದು 3 ಬೀನ್ಸು. ಇದಕ್ಕೆ ಬೇರೆ ತರಕಾರಿನೂ ನೀವು ಆ್ಯಡ್ ಆನ್ ಮಾಡ್ಕೋಬೋದು ನಿಮ್ಮ ಚಾಯ್ಸಿಗೆ ತಕ್ಕಂಗೆ. ಆ್ಯಕ್ಚುಲಿ ಬಟಾಣಿ ಹಾಕಿದ್ರೆ ಇನ್ನೂ ಟೇಸ್ಟಿ ಇರುತ್ತೆ. ಆಲೂಗಡ್ಡೆ ಒಂದು 5 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಕುಕ್ಕರಲ್ಲಿ. ನೀರು ನಿಮಗೆ ಎಷ್ಟು ತಿಳಿಬೇಕು, ಬೇಯೋದು ಹೇಗೆ ಅದ ಗೊತ್ತಾಗುತ್ತಲ್ಲ, ಅದ್ರ ಮೇಲೆ ಹಾಕಿ. ನಾನು ಇಲ್ಲೊಂದು 4 ಗ್ಲಾಸಸ್ ವಾಟರ್ ಯೂಸ್ ಮಾಡಿದ್ದೀನಿ. ಫಸ್ಟ್ 2 ಗ್ಲಾಸಸ್ ಹಾಕಿದ್ದೀನಿ, ಆಮೇಲೆ ಲಾಸ್ಟಲ್ಲಿ ಒಂದು 2 ಗ್ಲಾಸಸ್ ಹಾಕಿದ್ದೀನಿ. ಸ್ವಲ್ಪ ಇದು ಗ್ರೇವಿ ತೆಳು ಇದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಖಾರದ ಪುಡಿ, ಅರಿಶಿನ, ಪಾವ್ ಬಜ್ಜಿ ಮಸಾಲ, ಮ್ಯಾಜಿಕ್ ಮಸಾಲ, ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಕುದಿಯಕ್ಕೆ ಬಿಡಿ. ಕುದಿಯುವಾಗ ನಿಂಬೆಹಣ್ಣು ಹಾಕಿ, ಅರ್ಧ ನಿಂಬೆಹಣ್ಣು ಹಿಂಡಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡಿಬಿಡಿ. ಇನ್ನೊಂದು ಪ್ಯಾನಲ್ಲಿ ಪಾವ್ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಅಥವಾ ಬೆಣ್ಣೆ ನಿಮ್ಮ ಚಾಯ್ಸ್, ಏನು ಬೇಕಾದರೂ ಹಾಕ್ಬೋದು. ಆ್ಯಕ್ಚುಲಿ ಬೆಣ್ಣೆ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅಂತಾರೆ. ನಾನು ಬೆಣ್ಣೆ ತಿನ್ನಲ್ಲ ಅಂತ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಸ್ಟವ್ ಲೋ ಫ್ಲೇಮಲ್ಲೇ ಇರಬೇಕು. ಅದು ಗ್ರೇವಿ ಏನಿರುತ್ತಲ್ಲ ಅದು ಒಂದು ಸ್ವಲ್ಪ ಹಾಕಿ ಬಿಸಿ ಮಾಡಬೇಕು. ಆಮೇಲೆ ಸೈಡಿಗೆ ಸಪ್ರೇಟು ಒಂದು ಆನಿಯನ್ನು ಟೊಮೆಟೊ ಹೆಚ್ಚಿಟ್ಕೊಂಡ್ರೆ ಆ ಗ್ರೇವಿ ಮೇಲೆ ಹಂಗೆ ಎಕ್ಸ್ಟ್ರಾ ಹಾಕೋಕ್ಕೆ ತುಂಬ ಟೇಸ್ಟ್ ಇರುತ್ತೆ, ಹಸಿದು ಹಾಕೋಕ್ಕೆ. ತುಂಬ ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.